ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋಯಿಂದ ಕೆಲವೊಂದು ಐಟಮ್ಗಳನ್ನ ತೊಗೊಂಡಿದ್ದೀನಿ. ಸೊ ಅದು ಏನು ಅಂತ ಹೇಳಿ ತೋರಿಸ್ತೀನಿ. ಕಿಚನ್ಗೆ ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿ ಇವತ್ತು ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡೋದಿತ್ತು. ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಮಾಡಿಬಿಟ್ರೆ ಎರಡು ಕೆಲಸ ಒಂದೇ ಸಲ ಆಗುತ್ತೆ ಅಂತ ಹೇಳಿ ಸೊ ಬನ್ನಿ ಇದನ್ನು ತೋರಿಸ್ತೀನಿ. ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ಆರ್ಗನೈಸರ್ ಮತ್ತು ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಹಾಗೆ ಆಲ್ಮೋಸ್ಟ್ ಕಿಚನಲ್ಲಿ ತುಂಬಷ್ಟು ಮೆಟೀರಿಯಲ್ಸ್ಗಳನ್ನ ಮೀಶೋಯಿಂದ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಚಾನಲ್ಗಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಆನಂತರ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಬನ್ನಿ ಫಸ್ಟು ಇದನ್ನು ತೆಗ್ತೀನಿ, ಇದನ್ನು ತೋರಿಸ್ತೀನಿ. ಇದು ಬಂದು 1 kg 100 ಗ್ರಾಮ್ ಇರುವಷ್ಟು ಕಂಟೈನರ್ ಬಾಕ್ಸು. ಸೊ ಆಗಲೇ ತೆಗೆದು ನೋಡಿದೆ ಒಂದು. ಸೊ ಈ ರೀತಿಯಾಗಿ ಓಕೆ, ವರ್ತ್ ಫಾರ್ ಮನಿ. ಸೊ ಇದನ್ನು ಆರಾಮಾಗಿ ತೊಗೋಬೋದು. 318 ರುಪೀಸು 8 ಕಂಟೈನರ್ಸ್ ಇದೆ. ಸೊ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಇದೆ ನನ್ನ ಹತ್ರ. ಪ್ಲಾಸ್ಟಿಕ್ದು, ಸ್ಟೀಲ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಥರದ್ದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ತೊಗೋತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡಿ ಇಡಬೇಕು. ಇಷ್ಟಿದೆ ಕಂಟೈನರ್ಸು. ಇದನ್ನೆಲ್ಲ ಇವಾಗ ನೀಟ್ ಮಾಡಿ ಇರೋದನ್ನು ತೆಗೆದು ಜೋಡಿಸ್ಕೋಬೇಕು. ಇದು ಹೀಗೆ ಜಾಸ್ತಿ ಈಗ ಸೊ ಈ ರೀತಿಯಾಗಿ ಇದು ಒಂದು ಸ್ಟ್ಯಾಂಡು ಮತ್ತು ಇದು ಬಂದು ಕಾರ್ನರ್ ಸ್ಟ್ಯಾಂಡು. ಸೊ ಇದು ಹೀಗೆ ಇಲ್ಲಿ ತೋರಿಸ್ತೀನಿ. ಸೊ ಇದು ನಾವು ತೊಗೊಳ್ಳೋವಾಗ ನಾವು ಯೋಚನೆ ಮಾಡ್ತೀವಲ್ವ ಎಷ್ಟಿರುತ್ತೆ ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ ಸೈಜು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಕೈಗೆ ಇಷ್ಟು ಉದ್ದ ಬರುತ್ತೆ, ಇಷ್ಟು ಉದ್ದದವರೆಗೂ ಬರುತ್ತೆ. ವಿಡ್ತು ಬಂದು ಇಷ್ಟು ಬರುತ್ತೆ, ಕೈ ಇಟ್ಟರೆ ಇಷ್ಟು ಬರುತ್ತೆ. ಸೊ ಇದರಲ್ಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ಜೋಡಿಸ್ಕೋಬಹುದು. ಅದನ್ನು ಬಿಟ್ಟರೆ ಇದು ಅಲ್ಲಿ ಆ ಮೂಲೆ ಕಾರ್ನರ್ ಇದೆಯಲ್ಲ, ಅಲ್ಲಿ ಇಡಬೇಕು ಅಂತ ತೊಗೊಂಡಿದ್ದೀನಿ. ಪರವಾಗಿಲ್ಲ, ಓಕೆ. ಇದರಲ್ಲಿ ಎಷ್ಟೊಂದು ಮೆಸ್ಸಿ ಆಗಿರೋಂಥದ್ದನ್ನೆಲ್ಲ ಜೋಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ನಾನು ಈ ಬಾಕ್ಸಸ್ಸು ಮತ್ತು ಇವಾಗ ಆಗಲೇ ಮೇಲ್ಗಡೆ ತೆಗೆದಿದ್ದೀನಲ್ಲ ಆ ಬಾಕ್ಸಸ್ಸು ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ಈಗ ನಾನು ತೊಗೊಂಡಿರೋಂತಹ ಬಾಕ್ಸು ಮತ್ತು ಆ ಸ್ಟ್ಯಾಂಡು ಎಲ್ಲನೂ ತೊಳೆದು ಇಡ್ತಾಯಿದ್ದೀನಿ. ಸೊ ಯಾವುದೇ ವಸ್ತುಗಳನ್ನಾಗಲಿ ಹೆಣ್ಮಕ್ಳು ಮನೇಲಿ ತೊಗೊಂಡು ಬಂದ ತಕ್ಷಣ ಅದನ್ನು ವಾಶ್ ಮಾಡಿನೇ ಯೂಸ್ ಮಾಡೋದು, ಹಾಗೆ ಅಂತೂ ಯೂಸ್ ಮಾಡಲ್ಲ. ಸಿಲಿಂಡರ್ನ ಕೂಡ ಹೊರಗಡೆ ಇಟ್ಟು ನೀರು ಹಾಕಿ ತೊಳೆದು ಆಮೇಲೆ ತೊಗೋತಾರೆ. ಸೊ ಅದೆಲ್ಲ ಒಂದು ಸಂಪ್ರದಾಯ ಅಂತ ಅಂದ್ಕೊಂಡ್ರೆ ವೈಜ್ಞಾನಿಕವಾಗಿಯೂ ಕಾರಣಗಳು ಕೂಡ ಇರುತ್ತೆ. ಸೊ ಯಾಕೆ ಅಂತಂದರೆ ಹೊರಗಡೆ ತಂದಿರೋಂತಹ ವಸ್ತುಗಳ ಮೇಲೆ ಯಾವುದಾದ್ರೂ ಬ್ಯಾಕ್ಟೀರಿಯಾಸ್ ಆ ಥರ ಎಲ್ಲ ಏನಾದರೂ ಇರುತ್ತೆ. ಸೊ ಹಾಗಾಗಿ ತೊಳೆದು ಯೂಸ್ ಮಾಡಬೇಕು ಅನ್ನೋದು ವೈಜ್ಞಾನಿಕ ಕಾರಣ ಆಯಿತು ಅಂತಂದರೆ, ಇವಾಗ ಮನೆಯಲ್ಲಿ ತಂದ ತಕ್ಷಣವೇ ಇದು ನಮ್ಮ ಸಂಪ್ರದಾಯ. ಹೊರಗಡೆ ಬಂದಿರೋದನ್ನು ಯಾರ್ಯಾರು ಮುಟ್ಟಿರ್ತಾರೋ ಎಲ್ಲೆಲ್ಲಿ ಇಟ್ಟಿರ್ತಾರೋ, ಸೊ ಹಾಗಾಗಿ ತೊಳಿಬೇಕು ಅನ್ನೋದು ಸಾಂಪ್ರದಾಯಿಕ ಕಾರಣ ಆಗಿರುತ್ತೆ ಅಷ್ಟೇ. ಎಲ್ಲ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಹಾಗೆಯೇ ತೊಳೆದೇ ಎಲ್ಲ ವಸ್ತುಗಳನ್ನ ಯೂಸ್ ಮಾಡೋದು. ಹಾಗೆ ಹೇಗಿದ್ದರೂ ಎಲ್ಲದೂ ಕ್ಲೀನ್ ಮಾಡಬೇಕಲ್ವ ಅಂತ ಹೇಳಿ ಸ್ಟವ್ ಮತ್ತು ಹಾಗೆ ಆ ಶೆಲ್ಫ್ ಎಲ್ಲನೂ ಕೂಡ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳಿತಾ ಇದ್ದೀನಿ. ಸ್ಟವ್ ಸಿಂಕ್ ಪಕ್ಕನೇ ಇರೋದ್ರಿಂದ ಆರಾಮಾಗಿ ಈ ರೀತಿ ಬ್ರಷ್ ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ತೊಳಿಬಹುದು. ನಂಗೆ ಅದೊಂದು ಈಸಿ. ಕೆಲವೊಂದೊಂದು ಸಲ ಈ ರೀತಿ ಪಕ್ಕದಲ್ಲೇ ಶೆಲ್ಫ್ ಇರೋದು ಪಾತ್ರೆಗಳನ್ನ ತೊಳೆದಿರೋದನ್ನ ಇಟ್ಕೊಳ್ಳೋದಕ್ಕೆ ಜಾಗ ಆಗಲ್ಲ ಅನ್ನೋ ಥರ ಸ್ವಲ್ಪ ಬೇಜಾರಿದೆ. ಸೊ ಬಾಡಿಗೆ ಮನೆ ಅಂತ ಅಂದಮೇಲೆ ಹಂಗೆ ಅಲ್ವಾ, ನಾವೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ ಇದ್ದಿದ್ದ ಮನೆಯಲ್ಲಿ ಅಡುಗೆ ಮನೆ ತುಂಬ ದೊಡ್ಡದಿತ್ತು. ಅಂದರೆ ಅಷ್ಟು ಫೆಸಿಲಿಟಿ ಇರಲಿಲ್ಲ, ನೀರು ಬರ್ತಿರ್ಲಿಲ್ಲ ಡೈಲಿ ಸಿಂಕಲ್ಲಿ. ಸೊ ಹಾಗಾಗಿ ನಾವು ಮನೆಯನ್ನು ಚೇಂಜ್ ಮಾಡಿದ್ವಿ. ಮತ್ತು ನನ್ನ ಮಗಳಿಗೂ ಕೂಡ ಹೊರಗಡೆ ಚಿಕ್ಕವಳಿದ್ಲಲ್ವ, ಆಟ ಆಡೋದಕ್ಕೆ ಹೋದರೆ ಕಂಬಿಗಳಿತ್ತು. ಸೊ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಕೆಳಗಡೆ ಬಿದ್ದೋಗ್ತಾ ಇದ್ಲು. ಸೊ ಹಾಗಾಗಿ ನಾವು ನನ್ನ ಮಗಳು ರೀಸನ್ನಿಗೆ ನಾವು ಮನೆಯನ್ನು ಖಾಲಿ ಮಾಡ್ಕೊಂಡು ಬಂದಿದ್ದು. ಇವಾಗ ಇರೋಂತಹ ಜಾಗದಲ್ಲಿ ಅಷ್ಟು ಚೆನ್ನಾಗಿದೆ.
ಅದರಲ್ಲಿ ಅಡುಗೆ ಮನೆ ಅಲ್ಲಿ ದೊಡ್ಡದಾಗಿತ್ತು, ನೀರು ಬರ್ತಿರ್ಲಿಲ್ಲ. ಇಲ್ಲಿ ಎಲ್ಲ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಚಿಕ್ಕದಾಯಿತು ಅನ್ನೋದು ಬರುತ್ತೆ. ಹೆಣ್ಮಕ್ಳಿಗೆ ಏನೇ ಯಾವುದೇ ಹೆಂಗೆ ಇದ್ದರು ಅಂತ ಅಂದ್ರೂ ಕೂಡ ಅಡುಗೆ ಮನೆ ಮಾತ್ರ ಅವ್ರಿಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೊಳ್ಳೋ ಥರ ಇರಬೇಕು. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಅದನ್ನೇ ಆಸೆ ಪಡೋದು. ನಾನು ಇವಾಗ ನೀಟಾಗಿ ಈ ರೀತಿಯಾಗಿ ಸ್ಟವನ್ನು ತೊಳ್ಕೊತಾ ಇದ್ದೀನಿ. ಕೆಲವೊಬ್ಬರು ಹಾಗೆ ಒರೆಸ್ತಾರೆ, ಸ್ಪ್ರೇ ಮಾಡಿ ಅದು ಇದೆಲ್ಲ ಅಂತ ಹೇಳ್ಬಿಟ್ಟು. ನನಗೆ ಈ ರೀತಿ ನೀರಿರೋ ಕಾರಣದಿಂದ ನಾನು ನೀಟಾಗಿ ತೊಳ್ಕೊತೀನಿ. ತೊಳೆದ್ರೆ ನನಗೂ ಕೂಡ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಾಗೆ ಆ ಸ್ಟೌವ್ದು ಬರ್ನಲ್ ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಆ ಶೆಲ್ಫೆಲ್ಲನೂ ತೆಗೆದೇ ಇರ್ತೀವಿ. ಯಾಕಂದರೆ ಅಡುಗೆ ಮಾಡುವಾಗ ಸ್ವಲ್ಪ ಉಕ್ಕಿರೋದು, ಚೆಲ್ಲಿರೋದು, ಕರೆ ಎಲ್ಲ ಹಾಗೆ ಇರುತ್ತಲ್ವ, ಹಾಗಾಗಿ ಒರೆಸ್ಕೋಬೇಕಾಗುತ್ತೆ. ಒರೆಸ್ಕೊಂಡ್ರೆ ಅಂಟಿರುತ್ತೆ. ಅಡುಗೆ ಮನೆಯಲ್ಲಿ ಎಣ್ಣೆ ಜಿಡ್ಡಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ತೊಳೆದು ಎಲ್ಲ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡೆ. ಇವಾಗ ಆಗಲೇ ಯೂಸ್ ಮಾಡ್ತಾ ಇರುವಂತಹ ಪ್ಲಾಸ್ಟಿಕ್ ಬಾಕ್ಸ್ ಏನಿದೆ ಅದನ್ನು ಸ್ವಲ್ಪ ಅದರಲ್ಲಿ ಎಲ್ಲ ಡೈಲಿ ಯೂಸ್ ಮಾಡುವಂತಹ ಕಾಳು, ಬೇಳೆ ಅದನ್ನೆಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಒಂದು ಪೇಪರಿಗೆ ಹಾಕಿ ಸುರಿದು ಜೋಡಿಸ್ಕೊತಾ ಇದ್ದೀನಿ. ಇವಾಗ ಅದನ್ನು ಕೂಡ ತೊಳಿಬೇಕು. ನಾನು ಬ್ಲ್ಯಾಕ್ ಕಲರ್ದೇನು ಕಂಟೈನರ್ ಹೊಸ ತೋರಿಸ್ದೆ, ಅದನ್ನು ಇವಾಗ ಆಗಲೇ ತೊಳೆದು ಬಿಸಿಲಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಒಣಕೊಳ್ಳುತ್ತೆ. ಅಷ್ಟರೊಳಗಡೆ ಇದನ್ನು ನಾನು ತೊಳೆದ್ಬಿಟ್ರೆ ಒಂದಾದ್ಮೇಲೆ ಒಂದು ಕೆಲಸ ಆಗುತ್ತಲ್ಲ ಅಂತ ಹೇಳಿ ನಾನೇ ಡಿವೈಡ್ ಮಾಡಿಕೊಂಡು ಇದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಊರಿಂದ ಬೇಳೆಕಾಳುಗಳನ್ನೆಲ್ಲ ಸ್ವಲ್ಪ ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆಯವರು, ಹಾಗಾಗಿ ಅದನ್ನು ಕೂಡ ತುಂಬಿಸಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಇವಾಗ ಡಿವೈಡ್ ಮಾಡಿ ಯಾವ್ಯಾವ ಬಾಕ್ಸಿಗೆ ಏನೇನು ಅಂತ ಹೇಳಿ ತುಂಬಿಟ್ಕೋಬೇಕು. ರವೆ, ಅವಲಕ್ಕಿ, ಉದ್ದಿನಬೇಳೆ ಮತ್ತು ಸಾಂಬಾರು ಪೌಡರು, ಚಿಲ್ಲಿ ಪೌಡರು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದೊಂದು ಹತ್ರ ಇಟ್ಟು ಇವಾಗ ಮತ್ತು ಈ ಬಾಕ್ಸ್ಗಳನ್ನೂ ಕೂಡ ಈಗಾಗಲೇ ಏನು ಯೂಸ್ ಮಾಡ್ತಾಯಿದ್ದೆ ಆ ಬಾಕ್ಸ್ಗಳನ್ನೂ ಕೂಡ ತೊಳೆಯೋದಕ್ಕೆ ಅಂತ ಹೇಳಿ ಹಾಕೋಕ್ಕೆ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಬೇರೆ ಇದ್ದಾಳೆ, ವೆರಿ ಡೇಂಜರಸ್ ಅಂದರೆ ಡೇಂಜರಸ್ಸು. ಒಂದೇ ಒಂದು ಮಾಡಿಬಿಟ್ರೆ ಸಾಕು ಎಲ್ಲ ಹರಡ್ಬಿಡ್ತಾಳೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಅಲ್ಲಿ ತುಂಬಿಟ್ಬಿಟ್ಟು ಇದನ್ನು ಕೂಡ ಇವಾಗ ತೊಳೆದಿಡೋಣ ಅಂತ ಹೇಳಿ ಬಂದೆ. ಇದು ಇವಾಗ ಆಗಲೇ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡುಗೆ ಮನೆಯಲ್ಲಿ ಜಿಡ್ಡೆಲ್ಲ ಆರಿ ಅಂಟಿರುತ್ತೆ. ಇದನ್ನ ತೊಳೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಿಧಾನವಾಗಿ ಉಜ್ಜಿ ತೊಳೆಯೋಣ ಅಂತ ಹೇಳಿ ತೊಳಿತಾ ಇದ್ದೀನಿ. ಹೆಣ್ಮಕ್ಳು ಅಂದರೆ ಹಾಗೆಯೇ ಸ್ವಲ್ಪ ಎಲ್ಲೂ ಅಂಟಬಾರ್ದು, ಕಾಲಿಗೆ ಯಾವುದೂ ಸಿಗಬಾರ್ದು, ಆ ಥರ ಕೆಲವೊಂದು ಹೆಣ್ಮಕ್ಳು ಇರ್ತಾರೆ. ತೀರ ಜಾಸ್ತಿ ತುಂಬ ನೀಟ್ನೆಸ್ನ ಮೇಂಟೈನ್ ಮಾಡೋದಕ್ಕೆ ಹೋಗಬಾರ್ದು, ಅದು ತೀರ ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ. ಸೊ ಆದಷ್ಟು ನೀಟಾಗಿರಬೇಕು. ಕೆಲವೊಬ್ಬೊಬ್ಬರು ಮುಟ್ಟಿದ್ದೆಲ್ಲನೂ ತೊಳಿತಾ ಇರೋದು, ಸುಮ್ಮನೆ ಕೈ ಹಿಡ್ದಿರೋ ಬಟ್ಟೆನೆಲ್ಲನೂ ತೊಳಿತಾ ಇರೋದು, ಅದೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಗಲೀಜಾಯ್ತಾ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತಾ ಆವಾಗ ತೊಳೆಯೋದು ಮಾಡಬೇಕು. ಸೊ ಹಾಗಾಗಿ ನಾನು ಕೂಡ ಈ ಬಾಕ್ಸ್ಗಳನ್ನೆಲ್ಲ ತೊಳೆದು ಇಡ್ತಾಯಿದ್ದೀನಿ. ತುಪ್ಪ, ಕಡಲೆಬೀಜ, ಕಡಲೆಬೇಳೆ ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೋಬೇಕು. ಯಾಕಂದರೆ ಒಗ್ಗರಣೆಗೆ ಬೇರೆ ತೆಗಿತಾ ಇರ್ತೀನಿ ಅವಾಗವಾಗ, ಅದು ಸ್ವಲ್ಪ ಜಾಸ್ತಿ ಜಿಡ್ಡಾಗುತ್ತೆ. ಅದಕ್ಕೆ ಸ್ವಲ್ಪ ಚಿಕ್ಕದಿರೋ ಬಾಕ್ಸ್ ಇಟ್ಕೊಂಡು ಮಿಕ್ಕಿದ ಕಾಳು ಬೇಳೆಗಳಿಗೆಲ್ಲ ಸ್ವಲ್ಪ ದೊಡ್ಡ ಬಾಕ್ಸ್ ಯೂಸ್ ಮಾಡೋಣ ಅಂತ ಹೇಳಿ ನಾನು ಕೂಡ ಒಂದು 3 ಥರ ಡಿವೈಡ್ ಮಾಡಿ ಇಟ್ಕೊಂಡು ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಕೂಡ ಇವಾಗ ಹೋಗಿ ಬಿಸಿಲಿಗೆ ಹಾಕಿ ಬರ್ತೀನಿ. ಬಿಸಿಲಲ್ಲಿ ಒಣಗಿದ ಮೇಲೆ ಸ್ವಲ್ಪ ಏನಾದರೂ ಒದ್ದೆ ಇತ್ತು ಅಂತಂದರೆ ಅದನ್ನು ತಂದು ಹಾಗೆ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಇವಾಗ ಏನು ಪೇಪರ್ಸಲ್ಲೆಲ್ಲ ಕಾಳುಗಳನ್ನ ಸುರಿದಿಟ್ಟಿದ್ದೀನಿ ಅದನ್ನೆಲ್ಲ ಎಲ್ಲ ಕಂಟೈನರ್ಸ್ಗೂ ಹಾಕಿ ಜೋಡಿಸಿಡಬೇಕು. ನೋಡ್ತಾ ಇದ್ದೀರಲ್ವಾ, ಆಲ್ಮೋಸ್ಟ್ ಎಲ್ಲ ತೊಳೆದಿದ್ದಾಯಿತು. ಬನ್ನಿ ಇವಾಗ ಬಾಕ್ಸ್ಗಳಿಗೆ ಏನು ಕಾಳು ಬೇಳೆ ಇದೆ ಅದನ್ನೆಲ್ಲ ತುಂಬಿಸ್ಕೊಂಡು ಜೋಡಿಸ್ತಾ ಹೋಗೋಣ. ಸೊ ಇವಾಗ ತೊಳೆದಿದ್ದಾಗಿರೋ ತಕ್ಷಣವೇ ಶೆಲ್ಫೆಲ್ಲ ಆಲ್ರೆಡಿ ಒರೆಸಿದ್ದೆ ಅಲ್ವಾ. ಸೊ ಹಾಗಾಗಿ ಸ್ಟ್ಯಾಂಡಿಗೆ ಆಯಿಲ್ ಬಾಟಲ್ನ ನಾನು ಇಟ್ಕೊಳ್ಳೋಣ ಅಂತ ಹೇಳಿ, ಯಾಕೆ ಈ ಕಡೆ ಸೈಡಲ್ಲಿ ಆಯಿಲ್ ಬಾಟಲ್ಸ್ನ ಇಟ್ಕೋತಾ ಇದ್ದೀನಿ ಅಂತ ಹೇಳಿ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಆಯಿಲ್ ಬಾಟಲ್ಸು ಅಡುಗೆ ಮನೆಯಲ್ಲಿ ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿ, ಸ್ಟೋವ್ ಪಕ್ಕ ಎಲ್ಲ ಇಡಬಾರ್ದು. ಹಾಗಾಗಿ ನಾನು ಈ ಒಂದು ಸ್ಟ್ಯಾಂಡನ್ನು ತರಿಸ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ಅರಶಿನದ ಪುಡಿ, ಹಾಗೆ ಸಾಸಿವೆ, ಆಮೇಲೆ ಇಂಗು, ಸೋಡಾ, ಉಪ್ಪಿನ ಪುಡಿ ಮತ್ತು ಹುಣಸೆ ಹಣ್ಣು ಇದನ್ನೆಲ್ಲ ನಾನು ಒಂದು ಹತ್ರ ಇಟ್ಕೋತಾ ಇದ್ದೀನಿ. ಕಾಫಿ ಪೌಡರು, ಟೀ ಪೌಡರ್, ಸಕ್ಕರೆ ಇದನ್ನೆಲ್ಲ ಈ ಒಂದು ಶೆಲ್ಫಲ್ಲಿ ಜೋಡಿಸ್ಕೋತಾ ಇದ್ದೀನಿ. ನಾವು ಆಲ್ಮೋಸ್ಟು ಸನ್ರೈಸ್ ಕಾಫಿ ಪೌಡರ್ನ ಯೂಸ್ ಮಾಡೋದು. ಸೊ ಕೆಲವರು ಮನೆಗೆ ಬಂದಿರೋರ್ಗೆ ಅದು ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಒಂದು ಚಿಕ್ಕದೊಂದು ಪ್ಯಾಕೆಟಲ್ಲೂ ಕೂಡ ತಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನಿದು ಬಿರಡೆನೋ ಏನೋ ಹೇಳ್ತಾರಲ್ವ, ಎಣ್ಣೆ ಸೋಸೋದು, ಅದನ್ನು ಕೂಡ ಇಟ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಅದನ್ನು ಯೂಸ್ ಮಾಡಲ್ಲ. ನಾನು ಆಯಿಲ್ ಬಾಟಲ್ ಏನು ತೊಗೊಂಡಿದ್ದೆ ಅದ್ರ ಜೊತೆಗೆ ಬಂದಿದ್ದು, ನನ್ನ ಕೈಯೆಲ್ಲ ಹಾಗೆ ಬಿಟ್ಕೊಂಡ್ಬಿಡ್ತೀನಿ, ಸರಿ ಹೋಗುತ್ತೆ. ಯಾವುದ್ಯಾವುದು ಎಲ್ಲೆಲ್ಲಿಗೆ ಇಡಬೇಕು ಅಂತಲೇ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಹಾಗೇ ಸ್ಟಾರ್ಟಿಂಗ್ ಟೈಮು ಯಾವ್ದು ಎಲ್ಲಿಗೆ ಇಡಬೇಕು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ಹೀಗೆ ಇಟ್ಕೋಬೇಕು, ಇದು ಯೂಸ್ ಆಗುತ್ತೆ ಅಂತ ಹೇಳಿ ಐಡಿಯಾ ಇದ್ದಷ್ಟನ್ನು ಜೋಡಿಸ್ಕೊಂಡೆ. ಆಮೇಲೆ ಹಾಗೆ ಕನ್ಫ್ಯೂಸ್ ಆಗಿರೋದನ್ನು ಇಟ್ಕೊಂಡಿದ್ದೀನಿ. ಹೋಗ್ತಾ ಹಾಗೆ ಆಲ್ಟರ್ನೇಟಿವ್ ಮಾಡ್ಕೋತಾ ಇರ್ತೀನಿ. ಮೊದಲಿಗೆ ನಾನು ಮಸಾಲೆ ಡಬ್ಬನ ಇಟ್ಕೋಬೇಕು. ಅದರ ಮೇಲೆ ಇಟ್ಕೊಂಡ್ರೆ ಕೆಳಗಡೆ ಸ್ಪೇಸು ವೇಸ್ಟ್ ಆಗಿಬಿಡುತ್ತೆ. ಸೊ ಒಂದು ಕಾಟನ್ ಬಾಕ್ಸ್ದು ಶೀಟ್
ಇತ್ತು ಅದನ್ನು ನಾನು ಕೆಳಗಡೆ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ಮೇಲ್ಗಡೆ ಶೆಲ್ಫಲ್ಲೂ ಕೂಡ ಏನಾದರೂ ಜೋಡಿಸ್ಕೋಬೋದಲ್ವ, ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಆಗಲೇ ನನ್ನ ಹತ್ರ ಸ್ವಲ್ಪ ಬೌಲ್ಸು ಮತ್ತು ಈ ರೀತಿ ಚಿಕ್ಕ ಚಿಕ್ಕದು ಪ್ಲೇಟ್ಸ್ ಎಲ್ಲ ಇದೆ. ನಾನು ಕುಕ್ಕಿಂಗ್ದು ವೀಡಿಯೋ ಮಾಡುವಾಗ ಯೂಸ್ ಮಾಡೋಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಈ ರೀತಿಯಾಗಿ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡಿಸಿ ಇಟ್ಕೋತಾ ಇದ್ದೀನಿ. ಈ ಕಪ್ಸು ತುಂಬ ಇಷ್ಟ ಆಗಿ ನಾನು ಡಿ-ಮಾರ್ಟಲ್ಲಿ ತೊಗೊಂಡು ಬಂದಿದ್ದೆ. ಹಾಗೆ ಇನ್ನೊಂದು ಕಟ್ಲರಿ ಸೆಟ್ಟನ್ನು ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಒಂದಾದ್ಮೇಲೆ ಒಂದು ಈ ರೀತಿ ತೊಗೋತಾ ಇದ್ದರೆ ಮನೆಯಲ್ಲಿ ಗಂಡಸರು ಬೈದು ಬಿಡ್ತಾರೆ, ದುಡ್ಡೇನು ಹೆಚ್ಚಾಗಿದೆಯಾ, ಯಾಕೆ ಇಷ್ಟೆಲ್ಲ ವೇಸ್ಟ್ ಮಾಡ್ತೀಯಾ ಅಂತ ಹೇಳಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಾಗೇ ₹1 ಕೂಡ ಹಾಕಬೇಕು. ಇವಾಗ ಇದನ್ನು ತೊಗೊಂಡಿರೋದಕ್ಕೂ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಬೈದಿದ್ದೆಲ್ಲ ಆಗಿದೆ. ಸೊ ಫೈನಲಾಗಿ ನಾನು ಬೇಕು ಅಂತ ತೊಗೊಂಡಿದ್ದೀನಿ ಅಂತ ವಾದ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಬನ್ನಿ ಇದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ, ಹಾಗೆ ಜೋಡಿಸ್ತಾ ಇದ್ದೀನಿ. ಇದು ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಾ ಇರೋಂತಹ ಬಾಕ್ಸು. 1-1.5 kg ಅಷ್ಟು ಇಡಿಸುತ್ತೆ. ನನಗೆ ಇದು ಕೂಡ ತುಂಬ ಇಷ್ಟ, ಯಾಕಂದರೆ ಇದು ಕೆಳಗಡೆ ಬಿದ್ದರೂ ಕೂಡ ಒಡೆದೋಗೋದಿಲ್ಲ ಮತ್ತು ಚೆಲ್ಲೋದಿಲ್ಲ, ಹಾಗಾಗಿ ಇದು ತುಂಬ ಇಷ್ಟ. ಸೊ ಆ ಒಂದು ಟ್ರೇನ ಅಲ್ಲೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಏನಾದ್ರೂ ಅರಿಶಿನ ಕುಂಕುಮಕ್ಕೆ ಯಾರನ್ನಾದ್ರೂ ಕರೀತು ಅಂತಂದರೆ ದೊಡ್ಡ ಪ್ಲೇಟ್ ಅಲ್ವಾ, ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಸೊ ಇವಾಗ ಈ ಬಾಕ್ಸ್ ಎಲ್ಲ ಜೋಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ನಾನು ಅದನ್ನು ಎತ್ತಿಡ್ತಾ ಇದ್ದೀನಿ. ಲಾಸ್ಟಲ್ಲಿ ಏನು ಇಡ್ತಾ ಇದ್ದೀನಿ, ಅದರಲ್ಲಿ ಕಡಲೆಬೀಜ, ಕಡಲೆಬೇಳೆ ಮತ್ತು ತುಪ್ಪನ ಹಾಕಿ ಇಟ್ಟಿದ್ದೀನಿ ಮತ್ತು ಕಡಲೆನ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಚಟ್ನಿಗೆ ಜಾಸ್ತಿ ಬಳಸ್ತಾ ಇರ್ತೀವಿ ಕಡಲೆ. ಅದು 4 ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೀವಿ ತಿಂಡಿ ಅದಕ್ಕೆಲ್ಲ, ಹಾಗಾಗಿ ಅದು 4 ಒಂದು ಹತ್ರ ಇಟ್ಕೊತಾ ಇದ್ದೀನಿ. ಬೇಳೆ, ಉಪ್ಪು ಇದನ್ನೆಲ್ಲ ಬೇಗ ಕೈಗೆ ಸಿಗೋ ಥರ ಮುಂದೆ ಇಟ್ಕೊಂಡಿದ್ದೀನಿ. ಸೊ ಫೈನಲಾಗಿ ನಾನು ಈ ರೀತಿಯಾಗಿ ಕಿಚನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಲೈಟ್ ಹಾಕಿದ್ದೀವಿ, ಸ್ಟ್ರಿಂಗ್ ಲೈಟ್, ಅದನ್ನು ಕೂಡ ಚೇಂಜ್ ಮಾಡಬೇಕು. ಫೈನಲಾಗಿ ಈ ರೀತಿಯಾಗಿ ಲುಕ್ ಕಾಣಿಸ್ತಾ ಇದೆ. ಇನ್ನೊಂದು ಬೇರೆ ಏನೋ ಒಂದು ಆಲ್ಟರ್ನೇಟಿವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಷ್ಟೇ ಪಾತ್ರೆ ತೊಳೆದ್ರೂ ಮತ್ತೆ ಸಿಂಕ್ ತುಂಬಿದೆ, ಅದೇ ಒಂದು ಬೇಜಾರು. ಸೊ ಫೈನಲಾಗಿ ಕಿಚನ್ ಅಂತೂ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಿಜ್ ಮೇಲೆ ನಾನು ಆವಾಗಲೇ ಹೇಳಿದಾಗೆ ಎಗ್ಗದು ಒಂದು ಟ್ರೇ ಮತ್ತು ಫ್ರೂಟ್ದು ಒಂದು ಬ್ಯಾಸ್ಕೆಟ್ ಇದ್ದೇ ಇರುತ್ತೆ. ಮಿಕ್ಸಿ ಪಕ್ಕದಲ್ಲೇ ಈ ಒಂದು ಸ್ಟ್ಯಾಂಡು ಮತ್ತು ಕಾರ್ನರಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಅಡುಗೆ ಮಾಡುವಾಗ ಅಡುಗೆ ಮನೆಯಲ್ಲಿ ಒಳಕಲ್ಲಿರಬೇಕು ಅಂತ ಹೇಳ್ತಾರೆ, ಹಾಗಾಗಿ ಕುಟಾಣಿನ ನಾನು ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ, ಹಾಗೆ ಪಕ್ಕದಲ್ಲೇ ಒಂದು 3 ಹೆಂಚುಗಳನ್ನ ಇಟ್ಕೊಂಡಿದ್ದೀನಿ. ಈ ಒಂದು ಹ್ಯಾಂಗಿಂಗ್ ಪಾಟ್ ಏನಿತ್ತು ಅದು ವಿಂಡೋಲಿ ಹಾಕಿದ್ದೆ. ಸೊ ಗಾಳಿ ಚೆನ್ನಾಗಿ ಬೀಸಲ್ಲ ಅನಿಸ್ತು. ಒಂದು ವಿಂಡೋ ಯಾವಾಗಲೂ ಕ್ಲೋಸ್ ಮಾಡಬೇಕಾಗಿತ್ತು, ಹಾಗಾಗಿ ಇಲ್ಲಿ ಸ್ಪೇಸ್ ಇದೆ, ಇದು ಓಕೆ ಅಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾವು ರೊಟ್ಟಿ ಮಾಡ್ತಾ ಇರಬೇಕಿದ್ರೆ ರೊಟ್ಟಿಗೆ ಬಳಿಯೋದಕ್ಕೆ ಒಂದು ಬಟ್ಟೆ ಬೇಕು, ಬಿಳಿ ಬಟ್ಟೆನ ರೊಟ್ಟಿ ಬಳ್ದಾದ್ಮೇಲೆ ಅಲ್ಲೇ ಜೋಡಿಸಿ ಇಟ್ಕೋತೀನಿ. ಈ ರೀತಿಯಾಗಿ ನನ್ನ ಫೈನಲ್ ಕಿಚನ್ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.